ಸೊ ಎಲ್ಲ ಫ್ಯಾನ್ಸ್ ನಿಮಗೆ ಹಾರ್ಟ್ ಕೊಟ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಡಾಕ್ಟರ್ಗೆ ಹಾರ್ಟ್ ಕೊಟ್ಬಿಟ್ಟಿದ್ದೀರಾ. ಸೊ ಹೆಂಗೆ ಕನೆಕ್ಟ್ ಏನಾದ್ರೂ ಸ್ವಲ್ಪ ಏಡಿಟ್ ಆದ್ರೆ ಅವರೆಷ್ಟು ವಿಚಾರ ಆಗೋದಲ್ವಾ ಅದಕ್ಕೆ. ಓಕೆ, ಸೊ ಇವಾಗ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದ್ಯಾ ಅಥವಾ ಫ್ರೀ ಆಗಿ ಹಾರ್ಟ್ ಚೆಕಪ್ ಆಗ್ತಿದ್ಯಾ, ಹೇಗೆ? ಕಾಮ್ ಆಗಿದೆ ಹಾರ್ಟ್. ಏನಾದ್ರು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರಾ? ಏನಿಲ್ಲ, ಬರೀ ಲವ್ ಅಷ್ಟೇ ಪ್ರಿಸ್ಕ್ರಿಪ್ಷನ್. ನಿಜವಾಗ್ಲೂ ಒಂದು ಪ್ರೀತಿ ಇತ್ತು, ಒಂದು ರೆಸ್ಪೆಕ್ಟ್ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಲೈಫ್ ಎಲ್ಲಾರ್ದು ಸ್ಟೇಬಲ್ ಆಗ್ತಾ ಹೋಗುತ್ತೆ. ಐ ಥಿಂಕ್ ನಾನು ಇವಾಗ ಆ ಸ್ಟೇಜ್ ಅಲ್ಲಿ ಇದ್ದೀನಿ. ಐ ಥಿಂಕ್ ಒಂದು ಬ್ಯಾಲೆನ್ಸ್ ಆಗಿದೆ. ಐ ಥಿಂಕ್ ಶಿ ಹಸ್ ಬ್ರಾಟ್ ದಟ್ ಬ್ಯಾಲೆನ್ಸ್ ಇನ್ ಮೈ ಲೈಫ್ ಅಂಡ್ ಅಷ್ಟೇ. ಅವಳ ಬಗ್ಗೆ ಏನೇನು ಜಾಸ್ತಿ ಬೇಡ. ಆರ್ಟಿಸ್ಟ್ ಡಾಕ್ಟರ್ ಕನೆಕ್ಷನ್ ಹೆಂಗೆ ಅಂತ ಹಂಗೆ ಸ್ಪಾರ್ಕ್ ಅಲ್ಲಿ ಇವಾಗ ಇವ್ರು ಡಾಕ್ಟರ್ ನಾನು ಆರ್ಟಿಸ್ಟ್. ರಿಯಲ್ ಲೈಫ್ ಅಲ್ಲಿ ನಮ್ಗೆ ಡಾಕ್ಟರ್ ಸಿಕ್ಕಿದ್ರು. ಹೆಂಗ್ ಸಿಕ್ಕಿದ್ರು, ಏನಾಯ್ತು? ಫ್ರೆಂಡ್ಸ್ ಮೀಟ್ ಆದ್ವಿ ಹಂಗೆ, ಆಮೇಲೆ ವಿ ಫೆಲ್ ಇನ್ ಲವ್. Then we got to know each other for a couple of months and 1 year ಆದ್ಮೇಲೆ ಆಮೇಲೆ ಫ್ಯಾಮಿಲೀಸ್ ಎಲ್ಲ ಮೀಟ್ ಆಗಿ ಐ ಥಿಂಕ್ ಎಲ್ಲ ಆಗ್ತಾ ಬಂತು. ಟೈಮ್ ಕೂಡ್ ಬಂದಾಗ ಎಲ್ಲ ನೆರವೇರುತ್ತೆ ಅಂತಾರಲ್ಲ. ಸೊ ಹೆಂಗ್ ಪ್ರಪೋಸ್ ಮಾಡಿದ್ರಿ? ಕ್ಲಾಸಿಕ್ ಹೀರೋ ತರ ಪ್ರಪೋಸ್ ಮಾಡಿದ್ರ, ಉಪ್ಪಿ ಸರ್ ಸ್ಟೈಲ್ ಅಲ್ಲಿ ಏನಾದ್ರು ಪ್ರಪೋಸ್ ಮಾಡಿದ್ರ ಅಥವಾ ನಿಮ್ದೇ ಓನ್ ಸ್ಟೈಲ್ ಅಲ್ಲಿ ಮಾಡಿದ್ರಿ? ಲವ್ ಮಾಡ್ತೀಯ ಇಲ್ವಾ, ಮದುವೆ ಆಗ್ತೀಯ ಇಲ್ವಾ ಅಷ್ಟೇ, ಡೈರೆಕ್ಟ್ ಆಗಿ ಇರ್ಬೇಕು. ಇವಾಗ ಆ ಕಡೆಯಿಂದ ರೆಸ್ಪಾನ್ಸ್, ಫಸ್ಟ್ ರೆಸ್ಪಾನ್ಸ್ ಯಾವ ರೀತಿ ಆಗಿತ್ತು? ಅವ್ರು ಹಂಗೆ ಪ್ರಾಕ್ಟಿಕಲ್ ಆಗಿ ಇರ್ತಾರಲ್ವಾ, ಅವ್ರು ಪ್ರಾಕ್ಟಿಕಲ್ ಆಗಿ ಇರೋದು. ಸೊ ಐ ಥಿಂಕ್ ಶಿ ಲೈಕ್ ದಟ್ ಅಬೌಟ್ ಮಿ. ಐ ಆಮ್ ಸ್ಟ್ರೈಟ್ ಫಾರ್ವರ್ಡ್. ಸುಮ್ನೆ ಆಟ ಆಡಿ ಬೀಟಿಂಗ್ ಅರೌಂಡ್ ದ ಬುಷ್, ಅದ್ ನೋಡೋಣ ಮಾಡೋಣ, ಲ್ಯಾಗ್ ಮಾಡೋದು ಅವೆಲ್ಲ ಇಲ್ಲ. ಸ್ಟ್ರೈಟ್ ಟು ದ ಪಾಯಿಂಟ್. ನನ್ ಬಗ್ಗೆ ತಿಳ್ಕೊ, ನಿನ್ ಬಗ್ಗೆ ತಿಳ್ಕೊತೀನಿ, ಇಷ್ಟ ಆಯ್ತಾ ಒಂದಾಗೋಣ ಇಲ್ಲ ಬೇಡ, ಕ್ಲಿಯರ್ ಕಟ್ ಆಗಿ ಇಟ್ಕೊಳ್ಳೋಣ. ಸೊ ಮನೆಯಲ್ಲಿ ಹೇಳಿದ ತಕ್ಷಣ ಓಕೆ ಅಂತ ಆಯ್ತಾ ಅಥವಾ ಅಲ್ಲೇನಾದ್ರೂ ಸ್ವಲ್ಪ? ಇಲ್ಲ, ಎಲ್ರು ಒಪ್ಕೊಂಡ್ರು. ಬಿಕಾಸ್ ದೇ ಟ್ರಸ್ಟ್ ಅಸ್. ಅವ್ರ ಮನೆಯವರು ದೇ ಟ್ರಸ್ಟ್ ಹರ್, ನಮ್ ಚಾಯ್ಸಸ್. ಆಮೇಲೆ ಏನಂದ್ರೆ ಒಂದ್ಸಲಿ ಸಿಗೋದಲ್ಲ ಇಂಪಾರ್ಟೆಂಟ್, ಸಿಕ್ಕದ್ಮೇಲೆ ಅದನ್ನ ಬಿಲ್ಡ್ ಯಾವ ತರ ಮಾಡ್ತೀವಿ, ಹಂತವಾಗಿ ಯಾವ ತರ ಬೆಳಿತೀವಿ. ಅವ್ರಿಗೋಸ್ಕರ ನಾವೇ ಚೇಂಜ್ ಆಗ್ತೀವಿ, ನಮ್ಗೋಸ್ಕರ ಅವರೇ ಚೇಂಜ್ ಆಗ್ತಾರೆ. ಏನೇನ್ ಸ್ಯಾಕ್ರಿಫೈಸ್ ಮಾಡ್ಕೋಬಹುದು, ಎಷ್ಟು ನಮ್ದೊಂದು ಈಕ್ವಿಲಿಬ್ರಿಯಂ ಇರುತ್ತೆ, ಅದನ್ನೆಲ್ಲ ಯೋಚನೆ ಮಾಡಿ ಮಾಡೋಂಥದ್ದೇ ಇದು. ಸುಮ್ನೆ ಎಗರ್ ಬಿಡೋದಲ್ಲ. ಇಲ್ಲಿ ರಿಲೇಶನ್ಶಿಪ್ ಟಿಪ್ಸ್ ಸಿಗ್ತೇವೆ ಇಲ್ಲಿ. ನಾನು ನೋಟ್ ಮಾಡ್ತಾ ಇದ್ದೀನಿ, ಓ ಹಿಂಗಿರುತ್ತಾ ಹಿಂಗಿರುತ್ತಾ ಹಿಂಗಿರುತ್ತಾ. ಅಂದ್ರೆ ಫಸ್ಟ್ ಆ ಕ್ವಶನ್ ನಾನು ಅವ್ರಿಗೆ ನೆಕ್ಸ್ಟ್ ನೀವು ಕೇಳಬೇಕಿತ್ತು ಅನ್ಸುತ್ತೆ. ಓಕೆ.